ರೆಕಾರ್ಡೆಡ್ ಕಾರ್ಸ್. ಎಲ್ಲರೂ ಬೈಬಿಟ್ಟು ಹೇಳ್ತಾರೆ ರೆಕಾರ್ಡೆಡ್ ಅಂತ. ಈ ಸಲ ನಿಮಗೆ ಎಲ್ಲರದಕ್ಕೆ ಪ್ರೂಫ್ಗೆ ರೆಕಾರ್ಡ್ಸ್ ಎಲ್ಲ ಮಡಗಿದ್ದೀನಿ. ಕಂಪ್ಲೀಟ್ ಕಾರ್ಸ್ ಮೇಲೆ ರೆಕಾರ್ಡೆಡ್ ಇದೆ. ಪೂರ್ತಿ ಇಂಡಿಯಾ ವಿಚಾರಣೆ ಮಾಡಿದ್ರು 100ರಲ್ಲಿ 1 ಗಾಡಿ ಸಿಗೋದು ಕಷ್ಟ ಇದೆ ಬ್ಲ್ಯಾಕ್ ಕಲರಲ್ಲಿ. ಶೋರೂಮ್ಗೆ ಹೋಗಲಿ, ಯಾವ ಗಾಡಿ ಆದರೂ ಇರಲಿ, ತಗೊಂಡೋಗಿ ಟೊಯೋಟಾಲ್ ಚೆಕ್ ಮಾಡಿ ನಾನು ಕೊಡ್ತೀನಿ ರೆಕಾರ್ಡು. ಟೊಯೋಟಾಲ್ ಚೆಕ್ ಮಾಡಿಸ್ಕೊಂಡು ಬಂದು ಆಮೇಲೆ ವ್ಯವಹಾರ ಮಾಡಲಿ. ಕಿರಣ್ ಭಾಯ್, ನಿಮ್ಗೊಂದು ಚೀಪರ್ ಪ್ರೈಸಲ್ಲಿ ಫಾರ್ಚುನರ್ ಕೊಡಲಾ? 11,25,000ಗೆ ಗಾಡಿ ಕೊಡ್ತೀನಿ. 11,25,000ಗೆಲ್ಲ 13 ಮಾಡೆಲ್ ಫಾರ್ಚುನರ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 16,50,000ಗೆಲ್ಲ ಇನೋವಾ ಕ್ರಿಸ್ಟಾ ಸಿಗ್ತಾ ಇದೆ, ನೋಡ್ತಿರ್ಬೋದು. 24 ಅವರ್ಸಲ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್. ಪ್ರೈಸಿಂಗ್ ಎಷ್ಟಿರ್ಬೋದು ಕಿರಣ್ ಭಾಯ್? ಒಂದು 7 lakhs ಮೇಲೆ ಇದೆಯಾ? ಇನ್ನ ಕೆಳಗಡೆ ಕೊಡ್ತೀನಿ ನಿಮಗೆ. 6,75,000 ಇದೆ. 650ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಮಾನ್ಸ್ಟರ್ ಲುಕ್, ಗ್ಯಾಂಗ್ಸ್ಟರ್ ಲುಕ್ ನಮ್ಮ ವೀಕ್ಷಕರಿಗೆ ಈ ಸಲ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ, ಫಾರ್ಚುನರ್ ಸಾಮ್ರಾಜ್ಯಕ್ಕೆ ಬಂದಿದ್ದೀನಿ. ಇಲ್ಲಿ ಎಲ್ಲ ರೀತಿಯ ಫಾರ್ಚುನರ್ಗಳು ಸಿಗುತ್ತೆ. ಟೈಪ್ 1, ಟೈಪ್ 2 ಆಗಿರ್ಬೋದು, ಸಿಗ್ಮಾ ಆಗಿರ್ಬೋದು, ಟೈಪ್ 3 ಆಗಿರ್ಬೋದು. ಯಾವ ಫಾರ್ಚುನರ್ ಬೇಕು ಎಲ್ಲ ಸಿಗುತ್ತೆ. ಆಟೋಮೆಟಿಕ್ ನೋಡ್ತಾ ಇದ್ದೀರಾ, ಮ್ಯಾನ್ಯುಯಲ್ ನೋಡ್ತಾ ಇದ್ದೀರಾ, ಯಾವ್ದು ನೋಡ್ತಾ ಇರಿ, ಅಥವಾ 4x4 ನೋಡ್ತಾ ಇರಿ, 4x2 ನೋಡ್ತಾ ಇರಿ, ಎಲ್ಲ ಕೂಡ ಇಲ್ಲಿರೋವಂಥದ್ದು. ಅದ್ರ ಜೊತೆಗೆ ಇನೋವಾ ಕ್ರಿಸ್ಟಾಗಳು ಕೂಡ ಅವೈಲಬಲ್ ಇದೆ. ನಾನು ಬಂದಿರೋದು ಬಂದ್ಬಿಟ್ಟು ಪಾಪ್ಯುಲರ್ ಕಾರ್ಸ್ಗೆ. ಪಾಪ್ಯುಲರ್ ಕಾರ್ಸು ನಿಮಗೆಲ್ಲ ಗೊತ್ತೇ ಇದೆ, ಸುಮಾರಷ್ಟು ವಿಡಿಯೋಗಳನ್ನ ಆಲ್ರೆಡಿ ಮಾಡಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಇಷ್ಟೆಲ್ಲ ಫಾರ್ಚುನರ್ಗಳು ನಿಮಗೆ ಟೊಯೋಟಾ ಶೋರೂಮ್ ಬಿಟ್ಟರೆ ಇಲ್ಲೇ ಸಿಗೋವಂಥದ್ದು. ಸೊ ಆ ಥರ ಒಂದು ಪ್ರೈಡ್ ಶೋರೂಮ್ ಅಂತ ಹೇಳ್ತೀನಿ ಇದು. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ಇದು ಬಂದ್ಬಿಟ್ಟು ಬನ್ನೇರುಘಟ್ಟ ಮೇನ್ ರೋಡು, ಬಿಳೆಕಳ್ಳಿ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಪಕ್ಕದಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇವ್ರಿಗೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಆಲ್ರೆಡಿ ಫರ್ನಿಚರ್ ಬಿಸ್ನೆಸ್ಸಲ್ಲಿ ಮೋರ್ ದ್ಯಾನ್ 20 ಇಯರ್ಸಿಂದ ಇರೋವಂಥವ್ರು ಇವರು. ಆ್ಯಂಡ್ ಜೊತೆಗೆ ಫಾರ್ಚುನರ್ನು ಕೂಡ ಪ್ಯಾಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರುವಂತಹ ಬಿಸ್ನೆಸ್ಸು ಇವಾಗ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಅದೇ ಥರ ರೆಸ್ಪಾನ್ಸ್ ಇದೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಫಾರ್ಚುನರ್ಗಳನ್ನ ನಿಲ್ಲಿಸಿರೋದು. ಆ್ಯಂಡ್ ಒಂದು ಮಾತು ಹೇಳ್ತೀನಿ, ಯಾರೆಲ್ಲ ಒಂದು ನ್ಯೂ ಕಾರ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಒಂದು 15 to 25 lakhsಲ್ಲಿ ಟಾಪ್ ಆ್ಯಂಡ್ ಕಾರ್ನ ತೊಗೋಬೇಕು ಅಂತ ಇರ್ತೀರಾ. ಫಾರ್ಚುನರ್ ಬಗ್ಗೆ ಗೊತ್ತಿರೋರಿಗೆ ಫಾರ್ಚುನರೇ ತೊಗೋತಾರೆ. ಹೌದು, ಫಾರ್ಚುನರ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದ್ಸಲಿ ಸರ್ಚ್ ಮಾಡಿ 15 to 25 lakhsಲ್ಲಿ ನ್ಯೂ ಕಾರ್ ತೊಗೊಳ್ಳೋ ಬದಲು ಈ ಕಾರ್ನ ಖಂಡಿತವಾಗ್ಲೂ ತೊಗೋಬೋದು. ಏನಕ್ಕೆ ತೊಗೋಬೋದು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲು ಇದು ಬಂದ್ಬಿಟ್ಟು ಎಲ್ಲೇ ಹೋದರೂ ಕೂಡ ಎಲ್ಲರೂ ತಿರುಗಿ ನೋಡ್ತಾರೆ, ಆ ಥರ ಒಂದು ಗಾಡಿ ಇದು. ಅದ್ರ ಜೊತೆಗೆ ಇನ್ನೂ 5 ರೀಸನ್ಸ್ನ ನಮ್ಮ ರಯೀಸ್ ಭಾಯ್ ತಿಳಿಸ್ಕೊಡ್ತಾರೆ. ಬನ್ನಿ, ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಇನ್ನೂ ಆದಷ್ಟು ಮಾಹಿತಿ ಈ ಒಂದು ಶೋರೂಮ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಫಾರ್ಚುನರ್ ವಾಲಾ, ಫಾರ್ಚುನರ್ ಕಿಂಗ್ ರಯೀಸ್ ಭಾಯ್ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಭಾಯ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್. ನಿಮಗೆ ನಮಸ್ಕಾರ ಕಿರಣ್ ಭಾಯ್. ನಮಸ್ಕಾರ ನಮ್ಮ ವೀಕ್ಷಕರಿಗೆ. ಅಸ್ಲಾಂ ವಲೈಕುಮ್ ಎಲ್ಲರಿಗೂ. ಭಾಯ್, ಈ ಸತಿ ಏನು ಸ್ಪೆಷಾಲಿಟಿ? ಸರ್, ಫಾರ್ಚುನರೇ ನಮ್ಮ ಸ್ಪೆಷಾಲಿಟಿ. ಗೊತ್ತಿರೋದ ಪ್ರಕಾರ ಸ್ಟಾಕ್ ನೋಡ್ಬೋದು, ಹೊಸ ಸ್ಟಾಕು, ಟೈಪ್ 2, ಟೈಪ್ 3, ಟೈಪ್ 4 ಎಲ್ಲ ಕ್ರಿಸ್ಟಾ. ಈ ಸಲ ಟೊಯೋಟಾದಲ್ಲಿ ಬೇಕಾದಷ್ಟು ಕಲೆಕ್ಷನ್ಸ್ ಇದೆ, ನೋಡ್ಬೋದು ನೀವು. ಏನಕ್ಕೆ ಬರಬೇಕು ನಿಮ್ಮ ಶೋರೂಮ್ಗೆ? ಸರ್, ಫಾರ್ಚುನರ್ ಒಂದು ಸ್ಪೆಷಾಲಿಟಿ ನಿಮ್ಗೆ ಗೊತ್ತಿದೆ. ಅದ್ರ ಬಿಟ್ಟರೆ ನೀವು ಮಾರ್ಕೆಟ್ ವಿಚಾರಣೆ ಮಾಡಿದ್ರೆ ಗಾಡಿಗಳು ಫಾರ್ಚುನರ್ ನಮ್ಮಷ್ಟು ಸಿಗೋದು ಎಲ್ಲೂ ಸಿಗೋದು ಕಷ್ಟ ಇದೆ. ಅದ್ರ ಇನ್ನೊಂದು ಅಡ್ವಾಂಟೇಜ್ ಏನು, ರೆಕಾರ್ಡೆಡ್ ಕಾರ್ಸ್. ಎಲ್ಲರೂ ಬೈಬಿಟ್ಟು ಹೇಳ್ತಾರೆ ರೆಕಾರ್ಡೆಡ್ ಅಂತ. ಈ ಸಲ ನಿಮಗೆ ಎಲ್ಲರದಕ್ಕೆ ಪ್ರೂಫ್ಗೆ ರೆಕಾರ್ಡ್ಸ್ ಎಲ್ಲ ಮಡಗಿದ್ದೀನಿ. ಕಂಪ್ಲೀಟ್ ಕಾರ್ಸ್ ಮೇಲೆ ರೆಕಾರ್ಡೆಡ್ ಇದೆ. ಬರೀ ಹೇಳ್ತಾ ಇರೋದಲ್ಲ, ಪ್ರತಿಯೊಂದು ಕಾರ್ಗೂ ಸರ್ವಿಸ್ ಹಿಸ್ಟ್ರಿ ರೆಕಾರ್ಡೆಡ್ ಕೊಡ್ತಾ ಇದ್ದಾರೆ. ನಿಮಗೆ ವಿತ್ ರೆಕಾರ್ಡ್ ಸಿಗುತ್ತೆ. ನಮ್ಮ ಹತ್ರ ವ್ಯಾಪಾರ ಮಾಡೋದು ಮುಂಚೆ ನೀವು ನಿಯರೆಸ್ಟ್ ಎನಿ ಫಾರ್ಚುನರ್, ಎನಿ ಟೊಯೋಟಾ ಬ್ರ್ಯಾಂಡ್ಗೆ ಹೋಗಿ, ನಂದಿ ಟೊಯೋಟಾ ಎಲ್ಲಾದರೂ ಹೋಗಿ ಚೆಕ್ ಮಾಡ್ಕೊಂಡು ಆಮೇಲೆ ನಮ್ಮ ಹತ್ರ ವ್ಯಾಪಾರ ಮಾಡಿ. ಮತ್ತು ನಿಮಗೆ ನಮ್ಮ ಹತ್ರ ಸಿಗೋದು ಮೈಗ್ರೇಟೆಡ್ ಕಾರ್ಸು. ಆಲ್ಮೋಸ್ಟ್ ನಿಮಗೆ ಕರ್ನಾಟಕ ಕಾರ್ಗೆ ನಮ್ಮ ಹತ್ರ ಸಿಗೋದು ಕಾರ್ಗೆ 2 to 3 lakh rupees ಈಚ್ ಆ್ಯಂಡ್ ಎವ್ರಿ ಕಾರಲ್ಲಿ ನಿಮಗೆ ನೀವು ದುಡ್ಡು ಉಳಿಸ್ಕೋಬೋದು. ಕ್ವಾಲಿಟಿಡ್ ಕಾರ್, ರೆಕಾರ್ಡೆಡ್ ಕಾರ್, ಜೆನ್ಯೂನ್ವಾಗಿ ವಿತಿನ್ ಸಿಂಗಲ್ ಡೇ. ಅದನ್ನು ಕರ್ನಾಟಕ ಓಪನ್ ಚಾಲೆಂಜ್ 24 ಅವರ್ಸಲ್ಲಿ ನಂಬರ್ ಕೊಡ್ತೀನಿ ಕಿರಣ್ ಭಾಯ್. 24 ಅವರ್ಸಲ್ಲಿ 24 ಅವರ್ಸಲ್ಲಿ ಯಾವುದಾದ್ರೂ ಗಾಡಿ ಇರಲಿ, ನಾನು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀನಿ ನಿಮಗೆ. ಸೂಪರ್ ಬೈ. ಹಾಗಾದರೆ ಆ್ಯಂಡ್ ತುಂಬ ಜನಕ್ಕೆ ಫಾರ್ಚುನರ್ ಏನಕ್ಕೆ ತೊಗೋಬೇಕಂತ ಗೊತ್ತಿರಲ್ಲ, ಸ್ವಲ್ಪ ತಿಳಿಸ್ಕೊಡಿ. ಯಾಕೆಂದರೆ ನೀವು ಫಾರ್ಚುನರ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರಾ, ಇವಾಗ ಎಲ್ಲ ಫಾರ್ಚುನರ್ ಇಟ್ಕೊಂಡಿದ್ದೀರಾ, ಫಾರ್ಚುನರ್ ಎಂಪೈರ್ ಕಟ್ಬಿಟ್ಟಿದ್ದೀರಾ. ಸ್ವಲ್ಪ ತಿಳಿಸ್ಕೊಡಿ. ಫಾರ್ಚುನರ್ ಯಾವುದಕ್ಕೆ ತೊಗೋಬೇಕಂದ್ರೆ 10 ವರ್ಷ ಯೂಸ್ ಮಾಡಿ, 20 ವರ್ಷ ಯೂಸ್ ಮಾಡಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯೂಸ್ ಮಾಡ್ಬೋದು. ಮೇಂಟೆನೆನ್ಸ್ ಈಸಿಯಾಗಿ ಯೂಸ್ ಮಾಡಿದ್ರೆ ಟೊಯೋಟಾ ಇಂಜಿನ್ ನಿಮ್ಗೆ ಲೈಫ್ ಲಾಂಗ್ ಡ್ಯೂರೇಷನ್ ಬರುತ್ತೆ. ಎಕ್ಸಾಂಪಲ್ 10 ಲಕ್ಷ ಕಿಲೋಮೀಟರ್ ತನಕ ಓಡಿರುವಂತಹ ಗಾಡಿಗಳು ಸಾಕಷ್ಟಿದೆ, ಬೇಕಾದ್ರೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೋಬೋದು. ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಟೊಯೋಟಾ ಬಗ್ಗೆ ಗೊತ್ತಿದೆ. ವೆರಿ ಈಸಿ ಟು ಮೇಂಟೈನ್ ಇದು. 1.5 2 ಲೀಟರ್ ಇಂಜಿನ್ ಪೆಟ್ರೋಲ್ ಗಾಡಿಗಳು ನಿಮಗೆ ಮೇಂಟೆನೆನ್ಸಿಗೆ ಏನು ಚಾರ್ಜ್ ಬರುತ್ತೆ ಅದಕ್ಕೂ ಕಂಪೇರ್ ಮಾಡಿದ್ರೆ ಆ ಲೆವೆಲಲ್ಲಿ, ಆ ರೇಂಜಲ್ಲಿ ನಿಮಗೆ ಟೊಯೋಟಾ ಇಂಜಿನ್ಸ್ ಮೇಂಟೈನ್ ಆಗುತ್ತೆ. ವೆರಿ ಬೆಸ್ಟ್, ಚೀಪರ್ ಯೂಸ್. ನಿಮಗೆ ಫಾರ್ಚುನರ್ ಏನಿದೆ, ಹೆಂಗೆ ಓಡಿಸ್ಬೇಕು, ಆಫ್ ರೋಡಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ಆಫ್ ರೋಡಿಂಗ್ ಹೋಗಿದ್ರೇ ನಿಮಗೆ ಮೇನ್
ಫಾರ್ಚುನರ್ ಕಾನ್ಸೆಪ್ಟ್ ಏನಂತ ಗೊತ್ತಾಗೋದು, ನೀರಲ್ಲಿ ನದಿ ನೀರಲ್ಲಿ ಬೆಟ್ಟೆ ಮೇಲೆ ಎಲ್ಲಾದರೂ ಗಾಡಿ ಸಿಕ್ಕಾಕೊಂಡ್ರೆ 4x4 ಪವರು, ಆ ಟೇಸ್ಟು, ಆ ಗಾಡಿ ಫೀಲಿಂಗು ಆಗಲೇ ಗೊತ್ತಾಗೋದು. ಬರೀ ನಾರ್ಮಲ್ ಆಗಿ ರೋಡಲ್ಲಿ ಓಡಿಸೋವ್ರಿಗೆ 4x2 ಆಟೋಮೆಟಿಕ್ಕು ಮ್ಯಾನ್ಯುವಲಲ್ಲಿ ಅದು ಸಾಲುತ್ತೆ. ಆಫ್ ರೋಡಿಂಗ್ ಸಮಥಿಂಗ್ ಡಿಫ್ರೆಂಟ್ ಲೆವೆಲ್ ಕಾರ್ ಇದು. ಆಫ್ ರೋಡಿಂಗ್ಗೆ ಫಾರ್ಚುನರಲ್ಲಿ ರೀಸೇಲ್ ಇಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಿಮಗೆ. ರೀಸೇಲ್ ಫಾರ್ಚುನರ್ಗೂ ಇನೋವಾ ಕ್ರಿಸ್ಟಾಗೂ ಟೊಯೋಟಾ ಇಂಜಿನಲ್ಲಿ ನಿಮಗೆ ರೀಸೇಲ್ ಆಲ್ವೇಸ್ ಯಾವ ಮಾರ್ಕೆಟಲ್ಲಿ ಹುಡ್ಕಾಡಿದ್ರು ಬೇರೆ ಕಂಪೇರ್ ಕಾರ್ಸಲ್ಲಿ ಟೊಯೋಟಾ ಕಾರ್ಸಲ್ಲಿ ನಿಮಗೆ ರೀಸೇಲ್ ಇಸ್ ಬೆಸ್ಟ್ ಅಂತೀವಿ ನಾವು. ನೀವು ನಮ್ಮ ಹತ್ರನೂ ಆಫ್ಟರ್ 2 years 3 years ಬಂದ್ರೂ ಸರಿ ಗಾಡಿ ಎಕ್ಸ್ಚೇಂಜ್ ಮಾಡಿ ರೀಸೇಲ್ ಮಾಡಿ ಅಂದರೆ ಮೇಂಟೈನ್ ಮಾಡಿ ರೆಕಾರ್ಡ್ಸು ಕಂಪನಿಯಲ್ಲಿ ತಿರ್ಗಾ ನಮ್ಮ ಹತ್ರ ಬನ್ನಿ, ನಾವೇ ರೀಸೇಲ್ ಬೆಸ್ಟಿಂದ ಬೆಸ್ಟ್ ಪ್ರೈಸ್ ನಿಮ್ಗೆ ಆಫರ್ ಮಾಡಿ ಗಾಡಿ ಸೇಲ್ ಮಾಡಿಸ್ತೀವಿ. ಪ್ರೈಸ್ ಬೈ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಗಾಡಿಗಳನ್ನ ನೋಡೋಕ್ಕೆ. ಯಾವೆಲ್ಲ ಗಾಡಿ ಇದೆ ತಿಳಿಸ್ಕೊಡಿ ಕಿರಣ್ ಭಾಯ್. ಈ ಸಲ ನಮ್ಮ ಹತ್ರ ಮಾನ್ಸ್ಟರ್ ಲುಕ್ಕು, ಗ್ಯಾಂಗ್ಸ್ಟರ್ ಲುಕ್ಕು ಎಲ್ಲ ಅವೈಲೇಬಲ್ ಇದೆ ಸ್ಟಾಕಲ್ಲೇ. ನಾವು ಇದು ಗ್ಯಾಂಗ್ಸ್ಟರ್ ಲುಕ್ಕಿಂದ ಸ್ಟಾರ್ಟ್ ಮಾಡೋಣ ನಿಮಗೆ. ಬ್ಲ್ಯಾಕ್ ಕಲರಲ್ಲಿ ಪೂರ್ತಿ ಇಂಡಿಯಾ ವಿಚಾರಣೆ ಮಾಡಿದ್ರು 100ರಲ್ಲಿ 1 ಗಾಡಿ ಸಿಗೋದು ಕಷ್ಟ ಇದೆ ಬ್ಲ್ಯಾಕ್ ಕಲರಲ್ಲಿ. ನಮ್ಮ ವೀಕ್ಷಕರ ಡಿಮ್ಯಾಂಡ್ ಇತ್ತು, ನಮಗೆ ಬ್ಲ್ಯಾಕ್ ಫಾರ್ಚುನರಲ್ಲಿ ಇಂಟ್ರೆಸ್ಟ್ ಇದೆ, ಬ್ಲ್ಯಾಕ್ ಗಾಡಿ ಬೇಕು ಅಂತ. ಎಲ್ಲರಿಗೂ ವೈಟ್ ಇಷ್ಟ ಆಗೋದು, ಸ್ವಲ್ಪ ಜನಕ್ಕೆ ಬ್ಲ್ಯಾಕ್ ಗಾಡಿ ಇಷ್ಟ ಆಗೋರಿಗೆ ಈ ಗಾಡಿ 4x4 ಆಟೋಮೆಟಿಕ್ಕು 100ಅಲ್ಲಿ 1 ವೆಹಿಕಲ್ ಲಿಮಿಟೆಡ್ ಕಾರ್ಸು. ಓಕೆ, ಸಿಂಗಲ್ ಓನರ್ ಗಾಡಿ 2016 ಮಾಡಲ್ಲು, 3 ಲೀಟರ್ ಇಂಜಿನ್, ಸೇಮ್ ಫಾರ್ಚುನರ್ ನಿಮಗೆ. ಈ ಗಾಡಿ ಪ್ರೈಸಿಂಗ್ ಬಂದು ನಿಮಗೆ ಒಳ್ಳೆ ಪ್ರೈಸಲ್ಲಿ ಅಂದರೆ 16,75,000ಗೆ ವಿತ್ NOC ಸಮೇತ ಕೊಡ್ತೀನಿ. ಕರ್ನಾಟಕ ನಂಬರ್ ಜೊತೆ ನಿಮಗೆ ಗೊತ್ತಿದೆ, ನಮ್ಮ ವಿತಿನ್ 24 ಅವರ್ಸಲ್ಲಿ ಕರ್ನಾಟಕ ನಂಬರು ಕೊಡ್ತೀವಿ ನಿಮಗೆ. ಈ ಗಾಡಿ ಪ್ರೈಸಿಂಗ್ 1675 ಇದೆ. ಕ್ಲೋಸಿಂಗ್ ಇನ್ನು ನಿಮ್ಮ ಚಾನಲಿಂದ ಬಂದರೆ ಇನ್ನೂ ಏನು ಬೆಸ್ಟ್ ಆಗುತ್ತೆ ಮಾಡಿಕೊಡ್ತೀನಿ. 1675, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 4x4 ಆಟೋಮೆಟಿಕ್. 4x4 ಆಟೋಮೆಟಿಕ್. ಇದು ಮಾಡಲು ಬೈ 2016 ಸಿಂಗಲ್ ಓನರ್. 16 ಮಾಡಲ್ ಸಿಂಗಲ್ ಓನರ್ ಆ್ಯಂಡ್ ಬ್ಲ್ಯಾಕ್ ಕಲರು ನಿಮಗೆ ತುಂಬ ಕಡಿಮೆ ಇರುವಂಥದ್ದು ಮಾರ್ಕೆಟಲ್ಲಿ. ಮತ್ತೆ ಅದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ DRL ಕಿಟ್ಸ್ ಎಲ್ಲ ಅದ್ರ ಬಗ್ಗೆ ಗೊತ್ತಿದೆ. DRL ಕಿಟ್ಸು, ಕ್ರೋಮ್ ಕಿಟ್ಸು ಎಲ್ಲ ಹಾಕ್ಸಿದ್ದೀವಿ. ಕ್ಲಾಸ್ ಲುಕ್ ಆಗಿದೆ. ಟೋಟಲ್ ಒರಿಜಿನಲ್ ಪೈಂಟ್, ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಇದರಲ್ಲಿ ಆಲ್ ಬ್ಲ್ಯಾಕ್ ಇಂಟೀರಿಯರ್ ಕೂಡ ಇರುವಂಥದ್ದು ನೋಡ್ತಿರ್ಬೋದು. ಕಂಪ್ಲೀಟ್ ಇನ್ಸೈಡ್ ಟು ಔಟ್ಸೈಡ್ ಬ್ಲ್ಯಾಕ್. ಕಂಪ್ಲೀಟ್ ಇನ್ಸೈಡ್ ಟು ಔಟ್ಸೈಡ್ ಕಂಪ್ಲೀಟ್ ಬ್ಲ್ಯಾಕ್ ಇರುವಂಥದ್ದು. ಅಷ್ಟೇ ಸಕ್ಕತ್ತಾಗಿದೆ ಗಾಡಿ ನೋಡೋದು. ಲಿಮಿಟೆಡ್ ಕಾರ್ ಇದು. ಎಲ್ಲೋ ನೀವು ಪೂರ್ತಿ ಬೆಂಗಳೂರು, ಕರ್ನಾಟಕ, ಇಂಡಿಯಾದಲ್ಲಿ ಎಲ್ಲಾದರೂ ವಿಚಾರಣೆ ಮಾಡಿ ಈ ಗಾಡಿ ನಿಮಗೆ 4x4 ಆಟೋಮೆಟಿಕ್ ಸಿಗೋದೇ ಕಷ್ಟ. ಓಕೆ, ಇವಾಗ ಈ ಗಾಡಿ ಬೈ ಸರ್, ನಮ್ಮ ಮಾನ್ಸ್ಟರ್ ಲುಕ್ ಗಾಡಿ ಬಂದು 2018 ಸಿಂಗಲ್ ಓನರು. ಓಡಿರೋದು 1,05,000 ಕಿಲೋಮೀಟರ್ ಮಾತ್ರ. ಪ್ರತಿ 10,000ಗೆ ಕಂಪನಿ ರೆಕಾರ್ಡ್ ಸಮೇತ ಮಡಗಿದ್ದೀನಿ ಎಲ್ಲ ಗಾಡಿ ಮೇಲೆ ತೋರಿಸಿದಾಗ. ಈ ಗಾಡಿ ನಿಮಗೆ ಕ್ವಾಲಿಟಿ ವೈಸ್ ಓಡಿರೋದು ಸಿಂಗಲ್ ಕೈಯಲ್ಲಿ. ಇದನ್ನು ಗ್ಯಾಲಕ್ಸಿ ಟೊಯೋಟಾ ಪರ್ಚೇಸ್. ಈ ಗಾಡಿ ನಿಮಗೆ ಪ್ರೈಸಿಂಗಲ್ಲಿ ನಿಮ್ಗೆ ಒಳ್ಳೆ ಪ್ರೈಸಲ್ಲಿ 28,50,000 ವಿತ್ ಕರ್ನಾಟಕ ನಂಬರ್ ಆಫರ್ ಮಾಡ್ತಾ ಇದ್ದೀವಿ. ಇಲ್ಲ ನಾವು ನಂಬರ್ ಮಾಡ್ಕೊಳ್ತೀವಿ ಅಂದರೆ 25 ಲಕ್ಷ ವಿತ್ NOC ನಾವು ಆಫರ್ ಮಾಡ್ತಾ ಇದ್ದೀವಿ. ಬ್ರ್ಯಾಂಡ್ ನ್ಯೂ ಇದೆ, ಕಾರ್ ಕ್ವಾಲಿಟಿ, ಟೋಟಲ್ ಒರಿಜಿನಲ್ ಪೇಂಟ್ ಇದೆ. ಇವತ್ತುವರೆಗೂ 80% 90% ಟೈರ್ಸ್ ಇದೆ, TRD ಕಿಟ್ ಇದೆ. ಮಾಡಲು ಬೈ ಇದು 2018 ಸಿಂಗಲ್ ಓನರ್ ಗಾಡಿ. 2018 ಸಿಂಗಲ್ ಓನರ್ ಗಾಡಿ, 4x2 ಮ್ಯಾನ್ಯುವಲ್ ಸಿಂಗಲ್ ಓನರ್ ಗಾಡಿ 2018. ಓಕೆ, 25 ಲಕ್ಷ. 25 ಲಕ್ಷ ವಿತ್ NOC ಕೊಡ್ತೀನಿ. 28.5 ಲಕ್ಷಕ್ಕೆ ವಿತ್ ಕರ್ನಾಟಕ ನಂಬರ್ ಒಂದೇ ಒಂದು ದಿನ ಮಾಡಿಕೊಡ್ತೀನಿ. ಅದನ್ನು ಮತ್ತೊಂದು ಗಾಡಿ ಮಾಹಿತಿ ಕೊಡ್ತೀನಿ ಕಿರಣ್ ಭಾಯ್. 2015 4x4 ಮ್ಯಾನ್ಯುವಲ್ ಸಿಂಗಲ್ ಓನರ್ ಗಾಡಿ, 1,94,000 ಕಿಲೋಮೀಟರ್ ಮಾತ್ರ ಓಡಿದೆ. ಈ ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. ಅದೇ ಸೇಮ್ DRL ಆಫ್ಟರ್ ಮಾರ್ಕೆಟು DRL ಕಿಟ್ಸ್ ಹಾಕ್ಸಿದ್ದೀನಿ, ಕ್ರೋಮ್ ಕಿಟ್ ಹಾಕ್ಸಿದ್ದೀನಿ. ಇನ್ಸೈಡ್ ಟು ಔಟ್ ಸೈಡು ನೀವು ನೋಡಿ, ಇನ್ಸೈಡು ಪೂರ್ತಿ ಬ್ಲ್ಯಾಕ್ ಇಂಟೀರಿಯರು. ಕಂಪನಿಯಿಂದ 15 ಮೇಲೆ ಬರೋದು ಇದು. ಓಕೆ, 4x4ಗೆ ಮಾತ್ರ ಬರೋದು. 4x2ಗೆ ಬ್ಲ್ಯಾಕ್ ಇಂಟೀರಿಯರ್ ಬರಲ್ಲ. ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಈ ಗಾಡಿ ಪ್ರೈಸಿಂಗ್ ಬಂದು ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ. 16,50,000 ವಿತ್ NOC ಕೊಡ್ತೀನಿ. ಕರ್ನಾಟಕ ನಂಬರ್ ಬೇಕಂದರೆ ಅಡಿಷ್ನಲಿ 2.5 ಲಕ್ಷ ರೂಪಾಯಿ ಚಾರ್ಜ್ ಆಗುತ್ತೆ. ಏನು ಬೆಸ್ಟ್ ಆಗುತ್ತೆ ಅದರಲ್ಲೂ ಮಾಡಿಕೊಡೋಣ. 4x4 ಮ್ಯಾನ್ಯುವಲ್ 2015 ಸಿಂಗಲ್ ಓನರ್. ಈ ಗಾಡಿ ತೊಗೊಂಡು ಆಫ್ ರೋಡ್ ಹೋಗ್ತಿದ್ರೆ ಅದ್ರ ಮಜಾನೇ ಬೇರೆ. ನಿಜವಾಗ್ಲೂ ಫಾರ್ಚುನರ್ನ ಒಂದ್ಸಲಿ ಆಫ್ ರೋಡ್ ಓಡಿಸಿ ನೋಡಿ. ನಾನು ಮೊನ್ನೆ ಒಂದು ಇವೆಂಟ್ಗೆ ಹೋಗಿದ್ದೆ, ಅಲ್ಲಿ ಫಾರ್ಚುನರ್ನ ಆಫ್ ರೋಡ್ ಓಡಿಸಿ ನೋಡಿದೆ, ಖುಷಿ ಆಗೋಯ್ತು. ಅಕಸ್ಮಾತ್ ನಿಮ್ಗೇನಾದರೂ ಹೊಸ ಗಾಡಿ ತೊಗೊಂಡು ಆಫ್ ರೋಡ್ ಮಾಡೋಕ್ಕೆ ಭಯ ಇದ್ದರೆ ಪಾಪ್ಯುಲರ್ ಕಾರ್ಸ್ಗೆ ಬನ್ನಿ. ಇಲ್ಲಿ ನಿಮ್ಗೆ ಒಳ್ಳೆ ಗಾಡಿ ಕೊಡ್ತಾರೆ, ಸಿಂಗಲ್ ಓನರು, ಲೆಸ್ ಡ್ರಿವನ್ ಗಾಡಿ ಕೊಡ್ತಾರೆ. ತೊಗೊಂಡೋಗಿ ಆಫ್ ರೋಡು ಖುಷಿಯಾಗಿ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದು ಸರ್, ಇದು 4x2 ಮ್ಯಾನ್ಯುವಲ್ 2015. ಈ ಗಾಡಿಗಳು ನಮ್ಮ ಬೆಂಗಳೂರಲ್ಲಿನೂ ಬೇಕಾದಷ್ಟು ಶೋರೂಮ್ಗಳಲ್ಲಿ ಸಿಗ್ಬೋದು. 4x2 ಎಲ್ಲ ಕಡೆ ಅವೈಲೇಬಲ್ ಇದೆ. ಇದು ಜನ ಅವರಿಗೆ ನಾನು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇರೋದು, ತಿಳ್ಕೊಳ್ಳಿ. 4x2ಗೂ 4x4ಗೂ ವ್ಯತ್ಯಾಸ ಇದೆ. ಹೊಸ ಗಾಡಿಗೂ 3 lakhs ಆಫ್ ರುಪೀಸ್ ಡಿಫ್ರೆನ್ಸ್ ಇತ್ತು ಶೋರೂಮಿಂದನೇ. ಅದು 3 lakhs ಜಾಸ್ತಿ, 3 lakh ಕಡಿಮೆ ಇತ್ತು. ಈ ಗಾಡಿ ನಿಮಗೆ ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತೀನಿ.
2015 ಸಿಂಗಲ್ ಓನರ್ 1,56,000 ಕಿಲೋಮೀಟರ್ ಮಾತ್ರ ಓಡಿರೋ ಗಾಡಿ. ಈ ಗಾಡಿ ನಿಮಗೆ ಬ್ಲ್ಯಾಕ್ ಕಲರ್ ಸೀಟ್ಸ್ ನಾವು ಮಾಡಿಸಿದ್ದೀವಿ, ಬ್ಲ್ಯಾಕ್ ಲುಕ್ ಕಾಣಲಿ, 4x4 ಥರ ಕಾಣಲಿ ಅಂತ. ಈ ಗಾಡಿ ಪ್ರೈಸಿಂಗ್ ನಿಮಗೆ 13.5 ಲಕ್ಷಕ್ಕೆ ವಿತ್ NOC ಕೊಡ್ತೀನಿ. 13.5 lakhs ವಿತ್ NOC ಮಾಡ್ಕೊಡ್ತೀರಾ. 15 ಮಾಡಲ್ ಫಾರ್ಚುನರ್. ಡಿಫರೆನ್ಸ್ ಇದೆ. ಇದು ಪರ್ಲ್ ವೈಟ್, ಇದು ಸೂಪರ್ ವೈಟ್. ಸೂಪರ್. ಆ್ಯಂಡ್ ವೀಕ್ಷಕರೇ, ಫಾರ್ಚುನರ್ ಅಂತೂ ಸಾಕಷ್ಟಿದೆ, ಅದನ್ನೆಲ್ಲ ಫುಲ್ ನೋಡೋಣ. ಫುಲ್ ವಿಡಿಯೋ ನೋಡಿ ಫಾರ್ಚುನರ್ ಬೇಕು ಅನ್ನೋರು. ಹಾಗೆ ಇನೋವಾ ಕ್ರಿಸ್ಟಾಗಳು ಕೂಡ ಅವೈಲೇಬಲ್ ಇದೆ, ತಿಳಿಸ್ಕೊಡಿ ಸರ್. ಸರ್, ಇದು ಇನೋವಾ ಕ್ರಿಸ್ಟಾ ನಮ್ಮ ವೀಕ್ಷಕರ ಡಿಮಾಂಡ್ಗೆ ತಂದಿದ್ದೀವಿ. ಟೊಯೋಟಾ ಗಾಡಿ, ಬ್ರ್ಯಾಂಡ್ ಪ್ರಾಡಕ್ಟ್ ಅಂತಾನೆ. ಈ ಗಾಡಿ 2017 ಸಿಂಗಲ್ ಓನರ್ ಕಾರು. 92,000 ಕಿಲೋಮೀಟರ್ಸ್ ಡ್ರೈವನ್ ವಿತ್ ರೆಕಾರ್ಡ್ ಸರ್ವಿಸ್, ಶೋರೂಮ್ ರೆಕಾರ್ಡ್ ಸರ್ವಿಸ್ ಇದೆ. ಅದು ಅಡ್ವೊಕೇಟ್ ಕಾರು ಹೇಳ್ತಾರೆ ಜನ, ಅಡ್ವೊಕೇಟ್ ಯೂಸ್ ಮಾಡಿರೋದಂತ. ಅಲ್ಲಿ ಬ್ಯಾಜಿಂಗ್ ಇದೆ, ಅದು ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಕಾರ್, ಕಂಪ್ಲೀಟ್ಲಿ ಟೋಟಲ್ ಬಂಪರ್ ಟು ಬಂಪರ್ ಒರಿಜಿನಲ್ ಕಾರು. ಈ ಗಾಡಿ ಪ್ರೈಸಿಂಗ್ ಒಂದು ನಿಮಗೆ ಕಾಂಪೀಟ್ ಪ್ರೈಸ್ ಕೊಡ್ತೀನಿ, 18,75,000. ನಾವು ಕರ್ನಾಟಕ ನಂಬರ್ ಸಮೇತ ಹೇಳ್ತಾ ಇದ್ದೀವಿ. ವಿ ವರ್ಷನ್ ಇದು 7 ಸೀಟರ್ 2017 ಫಸ್ಟ್ ಓನರ್. ಈಗ ಎಲ್ಲ ಕರ್ನಾಟಕ ನಂಬರ್ ಬೇಡ, NOC ಸಮೇತ ಬೇಕಂದ್ರೆ NOC ಸಮೇತ 16,50,000 ಕೊಡ್ತೀನಿ. 16,50,000ಕ್ಕೆಲ್ಲ ಇನೋವಾ ಕ್ರಿಸ್ಟಾ ಸಿಗ್ತಾ ಇದೆ, ನೋಡ್ತಿರ್ಬೋದು. 24 ಅವರ್ಸಲ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್. ಆ್ಯಂಡ್ ವಿ ವೇರಿಯಂಟ್, ಇದು ಮಿಡ್ ವೇರಿಯಂಟು. ಇದು ಸರ್ ಈ ಗಾಡಿ ಬಂದು 2.8 Z ಆಟೋಮೆಟಿಕ್ 2017 ಮಾಡಲ್ಲು, ಸಿಂಗಲ್ ಓನರ್ ಕಾರು. ಓಡಿರೋದು 1,99,000 ಓಡಿದೆ, ರೆಕಾರ್ಡೆಡ್. ಇದು CA ಕಾರು. ಈ ಗಾಡಿ ಬಂದು ನಿಮಗೆ ಟೋಟಲ್ ಒರಿಜಿನಲ್ ಪೇಂಟಲ್ಲಿ ಇದೆ, ನೋಡ್ಬೋದು. ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. ಪ್ರತಿ 5,000 7,000ಗೂ ಸರ್ವಿಸ್ ಆಗಿದೆ ಈ ಗಾಡಿ. ಪರ್ಟಿಕ್ಯುಲರ್ ಆಗಿ ಇದು ಕಾರು ನಾವು ಬಿಲೋ 2 lakhs ಗಾಡಿ ತಗೊಳ್ಳೋದು. 195 to up to 2 lakhs. ಇದು 199 ಓಡಿದೆ, ಇನ್ನು 8 ಲಕ್ಷ ಓಡಿಸ್ಬೋದು. ಗೊತ್ತಿರೋರಿಗೆ ಏನು ಸರ್ ಹೈ ಮೈಲೇಜ್ ಇದೆ, ಲೋ ಮೈಲೇಜ್ ಇದೆ, ಇಲ್ಲ. ಟೊಯೋಟಾದಲ್ಲಿ ನಿಮಗೆ ಓಡಿಸೋರಿಗೆ ಗೊತ್ತಾಗೋದ ಪ್ರಕಾರ ಈ ಗಾಡಿ ನಿಮಗೆ ಕ್ವಾಲಿಟಿಡ್ ಆಗಿದೆ. ಒಳಗಡೆ ರೂಫ್ ಕವರ್ಸೂ ತೆಗ್ದಿಲ್ಲ. ಬಂದು ಗಾಡಿ ನೋಡಿ, ಕ್ವಾಲಿಟಿ ನೋಡಿ, ಆಮೇಲೆ ನೀವು ಇಂಟೀರಿಯರ್ ನೋಡಿ, ಶೋರೂಮಲ್ಲಿ ಕೂತ್ಕೊಂಡು ಚೆಕ್ ಮಾಡಿಸ್ಕೊಂಡು ಆಮೇಲೆ ನನ್ನ ಹತ್ರ ಆನ್ ಟೇಬಲ್ ಬಂದು ಕೂತ್ಕೊಂಡು ವ್ಯಾಪಾರ ಮಾಡಿ. ಸೂಪರ್ ಸರ್. ಹಾಗಾದರೆ ಆ್ಯಂಡ್ ವೀಕ್ಷಕರು, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ವೀಕ್ಷಕರಿಗೆ, ಶೋರೂಮ್ಗೆ ಹೋಗಲಿ, ಯಾವ ಗಾಡಿ ಆದರೂ ಇರಲಿ, ತಗೊಂಡೋಗಿ ಟೊಯೋಟಾಲ್ ಚೆಕ್ ಮಾಡಿ, ನಾನು ಕೊಡ್ತೀನಿ ರೆಕಾರ್ಡು. ಟೊಯೋಟಾಲ್ ಚೆಕ್ ಮಾಡಿಸ್ಕೊಂಡು ಬಂದು ಆಮೇಲೆ ವ್ಯವಹಾರ ಮಾಡಲಿ, ಅವ್ರ ಮನ್ಸಿಗೆ ಸಮಾಧಾನ ಮಾಡಿಕೊಂಡು. ಇದು ಸರ್ ಕಿರಣ್ ಭಾಯ್, ಈ ಗಾಡಿ ನೋಡ್ಬೋದು. 2014 ಮಾಡಲ್ಲು, ಸಿಂಗಲ್ ಓನರ್, ಸೆಕೆಂಡ್ ಓನರ್, ಸೇಮ್ ಫ್ಯಾಮಿಲಿ ಟ್ರಾನ್ಸ್ಫರ್ ಅಂತ ವೀಕ್ಷಕರಿಗೆ ನನಗೆ ಜನ ಹೇಳ್ತಾರೆ. ಈ ಗಾಡಿ ಒಂದು ಕಂಪನಿ ಫರ್ಮ್ ಹೆಸರು ಮೇಲೆ ಇತ್ತು. ಆ ಫರ್ಮ್ ಹೆಸರು ಮೇಲೆ ಇದ್ದಿದ್ದು ಯಾರು? ಓನರ್ ಅವರೇ. 2 RC ಕಾರ್ಡ್ ನನ್ನ ಹತ್ರ ಅವೈಲೇಬಲ್ ಇದೆ. ಓಡಿರೋದು ಸಿಂಗಲ್ ಕೈಯಲ್ಲಿ, ಟ್ರಾನ್ಸ್ಫರ್ ಇರೋದು ರಿಜಿಸ್ಟ್ರೇಷನಲ್ಲಿ ಸೆಕೆಂಡ್ ಓನರು. ಓಕೆ. ಈ ಗಾಡಿ ನಿಮಗೆ ಟೋಟಲ್ ಒರಿಜಿನಲ್ ಪೈಂಟಲ್ಲಿದೆ, DRL ಕಿಟ್ಸ್ ಇದೆ, ಆಫ್ಟರ್ ಮಾರ್ಕೆಟ್ದು. ನಾವು ರೆಗ್ಯುಲರ್ ಆಗಿ ಹೆಂಗೆ ಹಾಕ್ಸ್ತೀವಿ. ಗಾಡಿ ತೋರಿಸ್ಬೋದು ವೀಕ್ಷಕರಿಗೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಟೈರ್ 70-80% ಟೈರ್ಸ್ ಇದೆ. ಈ ಗಾಡಿ ಪ್ರೈಸಿಂಗ್ ಬಂದು ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ. 14 ಲಕ್ಷಗೆ 4x4 ಕೊಡ್ತೀನಿ. 14 lakhsಗೆಲ್ಲ 4x4 ಫಾರ್ಚುನರ್ ಸಿಗ್ತಾ ಇದೆ, ನೋಡ್ತಿರ್ಬೋದು. ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಥರ ಮೇಂಟೈನ್ ಆಗಿದೆ ಗಾಡಿ. ಸೊ ಒಂದ್ಸಲಿ ಬರ್ಬೋದು. ಇಂಜಿನ್ ಅಂತ ಬಂದಾಗ ಇದೆಲ್ಲ 10 lakhsವರೆಗೂ ಓಡುತ್ತೆ. ಒಂದ್ಸಲಿ ಕಂಡೀಷನ್ ಚೆಕ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ಸರ್, ಇದು ಕಿರಣ್ ಭಾಯ್, ನಿಮ್ಗೊಂದು ಚೀಪರ್ ಪ್ರೈಸಲ್ಲಿ ಫಾರ್ಚುನರ್ ಕೊಡ್ಲಾ? ಹಾಂ. ಈ ಗಾಡಿ ಬಂದು 2013 ಸೆಕೆಂಡ್ ಓನರು. ಓಕೆ. 1,70,000 ಕಿಲೋಮೀಟರ್ ಮಾತ್ರ ಓಡಿರೋದು, ವಿತ್ ಸರ್ವಿಸ್ ರೆಕಾರ್ಡ್ ಹಿಸ್ಟ್ರಿ. ಅದೂ ಪ್ರೈಸಿಂಗ್ ಬಂದರೆ 4x2 ಮ್ಯಾನ್ಯುಯಲ್ಲು. ನಮ್ಮ ವೀಕ್ಷಕರಿಗೆ ಲೋ ಬಜೆಟಲ್ಲಿ ಬೇಕಾಗಿರೋರಿಗೆ 11,25,000ಗೆ ಗಾಡಿ ಕೊಡ್ತೀನಿ. 11,25,000ಗೆಲ್ಲ 13 ಮಾಡಲ್ ಫಾರ್ಚುನರ್ ಅದರಲ್ಲೇನು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ವೀಕ್ಷಕರು ಬರಲಿ ನಿಮ್ಮ ಕಡೆಯಿಂದ, ನಿಮ್ಮ ಚಾನಲಿಂದ. ಇನ್ನೂ ಒಳ್ಳೇದು ಏನಾಗುತ್ತೆ ಪ್ರೈಸು, ಬೆಸ್ಟಿಂದ ಬೆಸ್ಟ್ ಮಾಡಿಕೊಡ್ತೀನಿ. ಆ್ಯಂಡ್ ವೀಕ್ಷಕರೇ, ಗಾಡಿ ತೊಗೊಂಡಾದ್ಮೇಲೆ ಇದಕ್ಕೇನೋ ಟೈರ್ ಚೇಂಜ್ ಮಾಡಿಸ್ಬೇಕು ಆ ಥರ ಏನಿಲ್ಲ. ಟೈರು ಕೂಡ ಚೆನ್ನಾಗಿದೆ ಕಂಡೀಷನ್ನು. ಇಂಟೀರಿಯರು ಕೂಡ ಏನೋ ಕೆಲಸ ಮಾಡಿಸ್ಬೇಕು, ನೀವು ಇದೆ ಇಂಟೀರಿಯರ್, ಲೆದರ್ ಅಪೋಲ್ಸ್ಟ್ರಿ ಚೇಂಜ್ ಮಾಡಿಸ್ಬೇಕು, ಆ ಥರ ಏನಿಲ್ಲ. ಗಾಡಿಯ ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ನೀವು. ಆ್ಯಂಡ್ ಎಲೆಕ್ಟ್ರಿಕ್ ಸೀಟ್ಸ್ ಜೊತೆಗೆ ಬರೋವಂಥದ್ದು ಗಾಡಿ. 4x2 ಮ್ಯಾನ್ಯುವಲ್ ಇದು. ನೆಕ್ಸ್ಟು ಅದೇ ಥರ ಪ್ರೈಸಿಂಗಲ್ಲಿ ಬೇಕಂದರೆ ಇನ್ನೊಂದು ಗಾಡಿ ಇದೆ, 4x4 ಮ್ಯಾನ್ಯುಯಲ್ಲು. ಸೆಕೆಂಡ್ ಓನರು, ಸೇಮ್ DRL ಕಿಟ್ಸ್ ಎಲ್ಲ ಇನ್ಸ್ಟಾಲ್ ಆಗಿದೆ. 4x4 ನಾವು ಮಾರ್ಕೆಟಲ್ಲಿ ಫೇಮಸ್. 4x4 ಎಲ್ಲೂ ಸಿಗಲ್ಲ, ನಮ್ಮ ಹತ್ರ ಸಿಗುತ್ತೆ. ಈ ಗಾಡಿ ನಿಮಗೆ 4x4 2014 ಸೆಕೆಂಡ್ ಓನರು. ಈ ಗಾಡಿ ಪ್ರೈಸಿಂಗ್ ಬಂದು ನಿಮಗೆ 11,50,000 ಕೊಡ್ತೀನಿ. 11,50,000ಗೆ 4x4 ಸಿಗ್ತಾ ಇದೆ. 4x4 ಕೊಡ್ತೀನಿ. ಓಕೆ. ಇದು ಇನೋವಾ ಕ್ರಿಸ್ಟಾ. ಕಿರಣ್ ಭಾಯ್, ಲೋ ಮೈಲೇಜ್ ಅಂದರೆ ಎಷ್ಟಿರ್ಬೋದು ಬೈ? ಒಂದು 50,000. ಇನ್ನು ಲೋ ಮೈಲೇಜ್ ಅಂದರೆ 30,000ನಾ? ಈ ಗಾಡಿ 2017 ಸಿಂಗಲ್ ಓನರು ವಿತ್ ಸರ್ವಿಸ್ ರೆಕಾರ್ಡ್ ಹಿಸ್ಟ್ರಿ. ಓಕೆ. ಇದು ಒಂದು VVIP ಕಾರು. ಕಸ್ಟಮರ್ ಹತ್ರ ನಾವು ತೊಗೊಂಬಂದಿದ್ದೀವಿ ಉತ್ತಮ್ ಟೊಯೋಟಾ ಇಂದ.
ಈ ಗಾಡಿ ಕ್ವಾಲಿಟಿ ಬ್ರ್ಯಾಂಡ್ ನ್ಯೂ ಇದೆ, ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. ಪ್ರೈಸಿಂಗು ಮೈಲೇಜ್ ಹೇಳಿದ್ರೆ 28,500 ಕಿಲೋಮೀಟರ್ ಮಾತ್ರ ಓಡಿದೆ. ಬರೀ 28,500 ಕಿಲೋಮೀಟರ್ ಅಷ್ಟೇ ಓಡಿರೋದು. ಗಾಡಿ ನೋಡ್ತಿರ್ಬೋದು ಯಾವ ಥರ 28,500 ಕಿಲೋಮೀಟರ್ ಗಾಡಿ ಓಡೋದು ಸಿಗೋದೇ ಕಷ್ಟ ಇದೆ ಮಾರ್ಕೆಟಲ್ಲಿ. ಅದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು, 8 ಸೀಟರ್ ಇದು ಜಿ ವೇರಿಯಂಟ್ 8 ಸೀಟರು, ಅದನ್ನು ನೋಡ್ಬೋದು. ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಸಕ್ಕತ್ತಾಗಿದೆ. ಇದರಲ್ಲಿ ಇಂಟೀರಿಯರ್ ಕೂಡ ಸಕ್ಕತ್ತಾಗಿದೆ, ನೋಡ್ತಿರ್ಬೋದು. ವೆರಿ ಲೆಸ್ ಡ್ರಿವನ್ ಗಾಡಿ, ಬರೀ 28,000, ಸುಮ್ಮನೆ ಹೇಳೋದಲ್ಲ, ನೋಡ್ತಿರ್ಬೋದು. ಓಡೋಮೀಟರ್ ರೆಕಾರ್ಡೆಡ್ ಗಾಡಿ. ಪ್ರೈಸಿಂಗ್ ಬಂದು ಕಾಂಪೀಟ್ ಇದೆ. 18,50,000ಗೆ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. 16,50,000 ನಿಮಗೆ ವಿತ್ NOC ಕೊಡ್ತೀನಿ. ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀನಿ ನಿಮ್ಮ ಚಾನಲಿಂದ ಬಂದರು. 16,50,000ಗೆಲ್ಲ 2000 ವಿತ್ NOC ಕೊಡ್ತೀನಿ. 16,50,000 2017 ಸಿಂಗಲ್ ಓನರು ಜಿ ವೇರಿಯಂಟು 8 ಸೀಟರು. 16,50,000ಗೆಲ್ಲ 2017 ಮಾಡಲ್ಲು ಇನೋವಾ ಕ್ರಿಸ್ಟಾ ಸಿಗ್ತಾ ಇದೆ, ನೋಡ್ತಿರ್ಬೋದು. ಗಾಡಿ ಅಂತೂ ಎಕ್ಸಲೆಂಟಾಗಿ ಕಾಣ್ತಾ ಇದೆ. ಆ್ಯಂಡ್ ಬರೀ 28,000 ಓಡಿರೋದು. ಈ ಗಾಡಿ ಬಂದು ನಿಮಗೆ ಡಸ್ಟರು. ಇದು ಕಿರಣ್ ಭಾಯ್, ಇದು ನಾವು ಜಾಸ್ತಿ ಗಾಡಿಗಳು ಫಾರ್ಚುನರೇ ಮಾಡೋದು. ಕೆಲವು ಗಾಡಿಗಳು ಎಕ್ಸ್ಚೇಂಜಲ್ಲಿನೂ ಬಂದಿರುತ್ತೆ. ಆ ಥರ ಒಂದು ಗಾಡಿ ಬಂದಿದೆ. RXZ, RX L ಇಲ್ಲ, RXT ಇಲ್ಲ, RXZ ವಿತ್ ಮ್ಯಾಕ್ ವೀಲ್ಸ್, ಅಲಾಯ್ ವೀಲ್ಸು, ಟಾಪ್ ಆ್ಯಂಡ್ ವೇರಿಯಂಟು. 80,000 ಕಿಲೋಮೀಟರ್ ಮಾತ್ರ ಓಡಿದೆ. ಸಿಂಗಲ್ ಓನರ್ ಗಾಡಿ, 2017 ಮಾಡಲು. ಪ್ರೈಸಿಂಗು ನಿಮಗೆ NOC ಸಮೇತ 6.5 ಲಕ್ಷ ಕೊಡ್ತೀವಿ. 6.5 ಲಕ್ಷಕ್ಕೆಲ್ಲ ಡಸ್ಟರ್ ಸಿಗ್ತಾ ಇದೆ, ನೋಡ್ತಿರ್ಬೋದು. ಅದು ಕೂಡ 2017 ಮಾಡಲ್ಲು. ಸರ್, ಇನ್ನೊಂದು ಸಫಾರಿ ಎಕ್ಸ್ಚೇಂಜಲ್ಲಿ, ನಮ್ಮ ಫಾರ್ಚುನರ್ ಎಕ್ಸ್ಚೇಂಜಲ್ಲಿ ಒಂದು ಗಾಡಿ ಬಂದಿದೆ. 3 ಲೀಟರ್ ಇಂಜಿನ್ ಡೈಕಾರು, ಓಲ್ಡ್ ಲೈಕರ್ಸ್ಗೆ, ಸಫಾರಿ ಲೈಕರ್ಸ್ಗೆ. ಈ ಗಾಡಿ 2007 ಮಾಡಲು. ನಿಮಗೆ ಫಿಟ್ನೆಸ್ ಎಲ್ಲ ಇದೆ, ಅವೈಲೇಬಲ್ ಇದೆ ಇನ್ನು ವಿತ್ ಇನ್ಶೂರೆನ್ಸು. ಗಾಡಿ ಪ್ರೈಸ್ ಬಂದು ನಿಮಗೆ 2,40,000 ಕಸ್ಟಮರ್ ಡಿಮ್ಯಾಂಡ್ ಇದೆ. ಯಾರಾದ್ರೂ ಬೇಕಾಗಿರೋರು ಬರಲಿ, ಇನ್ನು ಬೆಸ್ಟ್ ಏನಾಗುತ್ತೋ ಅದ್ರ ಕೂನ್ಸ್ಬಿಟ್ಟು ಮಾಡಿಕೊಡ್ತೀನಿ. 2.5 ಲಕ್ಷಕ್ಕೆ 2,40,000ಕ್ಕೆಲ್ಲ ನಿಮಗೆ ಸಫಾರಿ ಸಿಗ್ತದೆ. 7 ಮಾಡಲ್ಲು, 7 ಸೀಟರ್ ವೆಹಿಕಲ್ಲು. ಯಾರಾದರೂ ಬೇಕು ಅನ್ನೋ ಬರ್ಬೋದು. ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ವೀಕ್ಷಕರೇ, ಇನ್ನೊಂದು ಇನ್ಫಾರ್ಮೇಷನ್ನು, ಇವ್ರು ಆ್ಯಕ್ಚುಲಿ ಹೊರಗಡೆ ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತಾರೆ ಗಾಡಿಗಳು ತೊಗೊಂಬರೋಕ್ಕೆ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಕಸ್ಟಮರ್ ಕೆಲವೊಬ್ರು ಬಂದವರೆಲ್ಲ, ಸರ್ ನಿಮ್ಮನ್ನೇ ನೋಡಬೇಕು, ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಬ್ಬರೆಲ್ಲ ಹೇಳ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇನ್ಫಾರ್ಮೇಷನ್ನು. ನಾವು ದಿಲ್ಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಾನು ಪರ್ಸ್ನಲಿ ಈಚ್ ಆ್ಯಂಡ್ ಎವ್ರಿ ಕಾರ್ ನಾನೇ ಚೆಕ್ ಮಾಡಿ ತೊಗೊಂಬರೋದು. ಅದು ಮಾಹಿತಿ ಕೊಟ್ಟಿದ್ದೀನಿ. ಯಾಕಂದರೆ ನಮ್ಮ ಕಂಫರ್ಟೇಬಲ್ ಇದ್ದರೆ ಆ ಕಸ್ಟಮರ್ಗೆ ಕೊಡೋದು ಮುಂಚೆ ಆ ಗಾಡಿ ನಾವು ತೊಗೊಂಬರೋ ಟೈಮಲ್ಲಿ ನಮ್ಮ ಎಲ್ಡರ್ ಬ್ರದರ್ ಇದ್ದಾರೆ, ಮಿಸ್ಟರ್ ಜಮಾ ಅಂತ ನಮ್ಮ ಬ್ರದರ್ ಇರ್ತಾರೆ. ಇವರೇ ಮೇಂಟೈನ್ ಮಾಡೋದೆಲ್ಲ ಶೋರೂಮ್ಸ್ ಎಲ್ಲ. ನಾವು ಬರೀ ಫೇಸ್ ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಮಾಡೋದು ನಾವು. ನಮ್ಮ ಬ್ರದರ್ ಇದ್ದಾರೆ, ಯಂಗರ್ ಬ್ರದರ್ ಅರ್ಬಾಜ್ ಅಂತ, ಸಲ್ಮಾನ್ ಅಂತ. ಇವರೆಲ್ಲರೂ ಸೇರಿ ಮ್ಯಾನೇಜ್ ಮಾಡ್ತಾರೆ. ನಾನು ಕೆಲವು ಟೈಮ್ ಆಚೆ ಇರೋ ಟೈಮಲ್ಲೇನು ಇವರು ನಿಮಗೆ ಕಾಪ್ರೇಟ್ ಮಾಡ್ತಾರೆ. ಖಂಡಿತ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ಲು ಒಂದು XUV 500 ಇದೆ. ಎಸ್ ಸರ್. ಸರ್, XUV ಲೋ ಬಜೆಟಲ್ಲಿ 7 ಸೀಟರ್ ಡಿಮಾಂಡ್ ಇತ್ತು ಅಂತ ಒಂದು XUV ತಂದಿದ್ದೀವಿ. ಈ XUV ನಿಮಗೆ 2015 W8 ಪ್ರೈಸು ಪೂರ್ತಿ ಮಾರ್ಕೆಟ್ ವಿಚಾರಣೆ ಮಾಡಲಿ. ಬ್ರ್ಯಾಂಡ್ ನ್ಯೂ ಗಾಡಿ ವಿತ್ ಸರ್ವಿಸ್ ರೆಕಾರ್ಡ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಕಾರು. ಪ್ರೈಸಿಂಗ್ ಎಷ್ಟಿರ್ಬೋದು ಕಿರಣ್ ಭಾಯ್? ಒಂದು 7 lakhs ಮೇಲೆ ಇದೆಯಾ? ಇನ್ನ ಕೆಳಗಡೆ ಕೊಡ್ತೀನಿ ನಿಮಗೆ. 6,75,000 ಇದೆ. 650ಗೆ ಕ್ಲೋಸ್ ಮಾಡಿಕೊಡ್ತೀನಿ. XUV ಲೈಕರ್ಸ್ಗೆ ಸಿಂಗಲ್ ಓನರ್ ಗಾಡಿ ಆಸ್ ಇಟ್ ಈಸ್ ವಿತ್ NOC ನಿಮಗೆ 6,50,000ಗೆ ಫೈನಲ್ ಕ್ಲೋಸಿಂಗ್ ಪ್ರೈಸ್ ಇದೆ. 17 ಮಾಡಲ್ XUV 500, ಅದು ಕೂಡ W8 ವೇರಿಯಂಟು. 15 ಮಾಡಲ್ XUV 500, ಅದು ಕೂಡ W8 ವೇರಿಯಂಟು. ನಿಮಗೆ 6,50,000ಕ್ಕೆಲ್ಲ ವಿತ್ NOC ಸಿಗ್ತಾ ಇದೆ. ಯಾರು ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ 2 ವೆಹಿಕಲ್ ಇದೆ, ಸ್ಮಾಲ್ ವೆಹಿಕಲ್ ಎಕ್ಸ್ಚೇಂಜ್ ಕಾರ್ಸು. ನಿಮಗೆ ಗೊತ್ತಿರೋ ಪ್ರಕಾರ ಇದು ಒಂದು I10 ಇದೆ, ಒಂದು ಸ್ವಿಫ್ಟ್ ಇದೆ. 2011 ಮಾಡಲ್ಲು, 1.2 ಕಪ್ಪ ಇಂಜಿನ್ ಮ್ಯಾಗ್ನಾ. ಈ ಗಾಡಿ ನಿಮಗೆ ಸಿಂಗಲ್ ಓನರ್, ಓಡಿರೋದು 80,000 ಕಿಲೋಮೀಟರ್. ಟೋಟಲ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಏನೋ ರೀಫರ್ಬಿಶ್ ಎಲ್ಲ ನಾವು ಮಾಡಲ್ಲ. ಈ ಗಾಡಿಗಳಿಗೆ ಎಕ್ಸ್ಚೇಂಜ್ ಕಾರ್ ಇದು, ಒರಿಜಿನಲ್ ಇದೆ. ಈ ಗಾಡಿ ಪ್ರೈಸಿಂಗ್ ನಿಮಗೆ 1,90,000ಗೆ ವಿತ್ NOC ಕೊಡ್ತೀನಿ. 1,90,000 ಕರ್ನಾಟಕ ನಂಬರ್ ಸಮೇತ ಬೇಕಂದ್ರೆ 2,40,000 ಕೊಡ್ತೀನಿ. ಓಕೆ, ಇದು ಸರ್ ಇದು 1 ಮಿಲಿಯನ್ ಎಡಿಷನ್ ಅಂತ ಸ್ವಿಫ್ಟ್ ಮಾರುತಿಯಲ್ಲಿ ಒಂದು 1,000 ಕಾರ್ಸ್ಗೆ 1 ಮಿಲಿಯನ್ ಕಾರ್ ಅಂತ ಒಂದು ರಿಲೀಸ್ ಮಾಡ್ತಾರೆ. ಆ ಗಾಡಿ ನಮ್ಮ ಹತ್ರ ಬಂದಿದೆ, ಸೆಕೆಂಡ್ ಓನರ್ಶಿಪ್. ಓನ್ಲಿ 46,000 ಕಿಲೋಮೀಟರ್ ರೆಕಾರ್ಡೆಡ್ ಟ್ರೂ ವ್ಯಾಲ್ಯೂ ಕಾರ್ಸ್ ಇಂದ ಪರ್ಚೇಸ್ಡು. ಈ ಗಾಡಿನೂ ಎಕ್ಸ್ಚೇಂಜ್ ಅಲ್ಲಿನೇ ಬಂದಿರೋದು. ಒಂದು ಫಾರ್ಚುನರ್ ತಗೊಳ್ಳೋ ಟೈಮಲ್ಲಿ ಕಸ್ಟಮರ್ ಡಿಮಾಂಡ್ ಇತ್ತು, ನಮ್ಮ ಹತ್ರ ಜಾಗ ಸಾಲಲ್ಲ, ಇದನ್ನು ತಗೊಂಡೋಗಿ ಅಂತ. ಡಿಮಾಂಡ್ಗೋಸ್ಕರ ಇದನ್ನು ತೊಗೊಂಡ್ಬಂದಿದ್ದೀನಿ. ಈ ಗಾಡಿನೂ ಸೆಕೆಂಡ್ ಓನರ್, 46,000 ಡ್ರೈವನ್, ಸೇಮ್ 1,90,000 ಕ್ಲೋಸ್ ಮಾಡ್ಕೊಡ್ತೀವಿ. 1,90,000ಕ್ಕೆಲ್ಲ ಮಾಡ್ಕೊಡ್ತಾರೆ. ಹೌದು ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಯೀಸ್ ಭಾಯಿ.
ಆ್ಯಂಡ್ ಅವ್ರ ಜರ್ನಿ ಇಲ್ಲಿ ನೋಡ್ಬೋದು. ಎಷ್ಟೊಂದು ಕಾರ್ಗಳನ್ನ ಅಂದರೆ ಸಿಂಗಲ್ ಕಾರ್ಗಳನ್ನ ಸೇಲ್ ಮಾಡ್ಕೊಂಡು ಇವಾಗ ಇಷ್ಟು ದೊಡ್ಡದಾಗೆ ಒಂದು ಶೋರೂಮ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇಷ್ಟೆಲ್ಲ ಗಾಡಿಗಳನ್ನ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಇವ್ರ ಜರ್ನಿನ ನೋಡಿದ್ರೆ. ಅದೇ ಥರ ಒಳ್ಳೆ ಕ್ವಾಲಿಟಿ ಕಾರ್ಗಳನ್ನ ಫಾರ್ಚುನರ್ ಮತ್ತು ಇನೋವಾಗಳನ್ನ ಕೊಡ್ತಾ ಇದ್ದಾರೆ ನಿಮಗೆಲ್ಲ. ಸೊ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾರಾದರೂ ಟೊಯೋಟಾ ಕಾರ್ಸ್ ನೋಡ್ತಿರೋರು, ನಿಮಗೆ ಬೇಕಾದಂತಹ ಟೊಯೋಟಾ ಕಾರ್ಗಳು ಇಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.